ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 30ನೇ ದಿನ. ನಮ್ಮ ಸಂಕಲ್ಪದ ದೇವಸ್ಥಾನ ಇದು 6ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆ. ಬನ್ನಿ ಒಳಗೋಗಿ ದೇವಸ್ಥಾನ ನೋಡಿ ದೇವಸ್ಥಾನದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸ್ವಾಮಿ ಶರಣಂ ಸ್ವಾಮಿ. ನಾವು 41 ದಿವಸ 41 ದೇವಸ್ಥಾನ ಭೇಟಿ ಮಾಡ್ತಿದ್ದೇವೆ. ಸೊ ಈ ದೇವಸ್ಥಾನ ಬಂದು ನಮ್ದು 6ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಮಾಹಿತಿಯನ್ನು ಸ್ವಲ್ಪ ತಿಳಿಸ್ಕೊಡಿ ಸ್ವಾಮಿ. ಸ್ವಾಮಿ ಶರಣಂ. ನಮ್ಮ ಮಹಾಲಕ್ಷ್ಮಿ ಲೇಔಟಿನಲ್ಲಿ ಉದ್ಭವ ಆಗಿರ್ತಕ್ಕಂಥ ಈ ಸ್ವಾಮಿ ಬಹಳ ಶ್ರೇಷ್ಠಕರವಾದಂಥವರು, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಾಮಿ. ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಶಬರಿಮಲೆ ಮೇನ್ ತಂತ್ರಿಗಳಾದಂಥ ಕಂಠಾರಾರು ರಾಜೀವ್ ತಂತ್ರಿಗಳು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮೇನ್ ಮುಖ್ಯ. ಇದಕ್ಕಿಂತ ಮೊದಲು ನಮ್ಮ ಹಿರಿಯರಾದಂಥ ಅಯ್ಯಪ್ಪ ಆಚಾರ್ಯ ಸ್ವಾಮಿ, ನಮ್ಮ ಅಧ್ಯಕ್ಷರಾದಂಥ ರಾಜು ಸ್ವಾಮಿ ಮತ್ತೆ ಗಂಗನಾಗಯ್ಯ ಅಂತ ಹೇಳ್ಬಿಟ್ಟು ಅವರು ಹಿಂದಿನ ಅಧ್ಯಕ್ಷರಾಗಿದ್ರು. ಅವರು ಈ ಒಂದು ಸ್ಥಳದಲ್ಲಿ ಈ ಅಯ್ಯಪ್ಪನ ಕುಣಿಸ್ಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿದವರು ಇವರು. ಇದರ ಹಿನ್ನೆಲೆ ಬಹಳ ಜನಗಳು ಇದ್ದಾರೆ. ಇದರ ಹಿಂದೆ ಈ ದೇವಾಲಯ ನಿರ್ಮಾಣ ಆಗೋದಕ್ಕೆ ಹಲವಾರು ಗಣ್ಯರಿದ್ದಾರೆ. ಆ ಹಲವಾರು ಗಣ್ಯರು ಎಲ್ಲರೂ ಹೆಸರು ಹೇಳ್ಬೇಕಂತ ಹೇಳಿದ್ರೆ ತುಂಬಾ ದೊಡ್ಡದಾದಂತ ಒಂದು ಪಟ್ಟಿ ಸಿಗುತ್ತೆ. ಆದ್ರೂ ಕೂಡ ಈ ದೇವಸ್ಥಾನ ಬಹಳ ಶ್ರಮ ಪಟ್ಟು, ಬಹಳ ಫೈಟ್ ಮಾಡಿ, ಅಕ್ಕಪಕ್ಕದವರು, ಬೇರೆ ಇರ್ತಕ್ಕಂಥವ್ರು, ಬಿಡಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಬೇಕಾದಷ್ಟು ಜನ ತೊಂದರೆ ಕೊಟ್ಟರು ಕೂಡ ಅಯ್ಯಪ್ಪ ಇಲ್ಲೇ ನೆಲೆಸ್ಲಿಕ್ಕೆ ಆಯ್ತು. ಅದರ ಮೂಲ ಕಾರಣಕರ್ತರು ರಾಜು ಸ್ವಾಮಿ, ಗಂಗನಾಗಯ್ಯ ಅವರು, ಮತ್ತೆ ಅಯ್ಯಪ್ಪ ಆಚಾರ್ಯ ಸ್ವಾಮಿಗಳು, ಮತ್ತೆ ಇನ್ನು ಸಂಗಡಿಗರು ಹಲವಾರು ಕೈಗಳಿದ್ದಾರೆ. ಕಾಣದ ಕೈಗಳು ಬೇಕಾದಷ್ಟಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ 92ರಲ್ಲಿ ಇವರು ಸಂಕಲ್ಪ ಮಾಡ್ತಾರೆ. 92 ಆದ ನಂತರ 2004ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಾಣ ಆಗುತ್ತೆ. ಸಂಪೂರ್ಣವಾಗಿ ನಿರ್ಮಾಣ ಆಗಿ ಕುಂಭಾಭಿಷೇಕ 2004ರಲ್ಲಿ ಕುಂಭಾಭಿಷೇಕ ಆಗುತ್ತೆ. 2004ನ ನಂತರ ಈ ದೇವಸ್ಥಾನದ ವೈಭೋಗ ಬಹಳ ಅದ್ಭುತವಾದಂತ ಒಂದು ವೈಭೋಗ ನಡೀತಾ ಇದೆ. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಜಾಲಹಳ್ಳಿ ಬಿಟ್ರೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಇದು 2ನೇ ದೇವಸ್ಥಾನ ಆಗಿದೆ. ಅದರಲ್ಲೂ ಮೊದಲನೇದಾದಂತ ಒಂದು 18 ಮೆಟ್ಟಲ್ ಇರ್ತಕ್ಕಂಥ ದೇವಸ್ಥಾನ ನಮ್ಮ ದೇವಸ್ಥಾನ. ಅದಾದ ನಂತರ ಈಗ ಬೇಕಾದಷ್ಟು ದೇವಸ್ಥಾನಗಳನ್ನ ಮಾಡಿದ್ದಾರೆ ಕೂಡ. ಆದ್ರೆ ಇಲ್ಲಿ ಪ್ರತಿ ದಿನ ಹೇಗೆ ಶಬರಿಮಲೆಯಲ್ಲಿ ಪದ್ಧತಿ ಪ್ರಕಾರ ಪೂಜೆ ಪುನಸ್ಕಾರಗಳನ್ನ ನಡೆಯುತ್ತೋ, ಗಣಹೋಮದಿಂದ ಸ್ಟಾರ್ಟ್ ಆಗಿ ಎಲ್ಲಾ ಪೂಜೆಗಳು ಅಲ್ಲಿ ಹೇಗೆ ನಡೀತಾ ಇದೆಯೋ, ತಂತ್ರಿಗಳು ಯಾವ ಮಾರ್ಗದರ್ಶನ ಕೊಡ್ತಾರೋ, ಯಾಕಂದ್ರೆ ಅದೇ ತಂತ್ರಿಗಳೇ ಇಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅವರ ಮಾರ್ಗದರ್ಶನದಿಂದ ಇಲ್ಲಿರ್ತಕ್ಕಂತಹ ಮೇಲ್ಶಾಂತಿ ಅವರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ನಮ್ಮ ಒಂದು ದೇವಸ್ಥಾನದಲ್ಲಿ ಈಗ ನಾವು ಕೆಲವು ದಿನಗಳಿಂದ ಅಂದ್ರೆ 1 ವರ್ಷಗಳಿಂದ ಪ್ರತಿನಿತ್ಯ ಊಟದ ವ್ಯವಸ್ಥೆಗಳನ್ನ ಮಾಡ್ತಿದ್ದೀವಿ. ಅಂದ್ರೆ ಅನ್ನದಾನ ದಾಸೋಹ ನಡೀತಾ ಇದೆ. ಪ್ರತಿನಿತ್ಯ ನಾವು ಕೊಡ್ತಾ ಇದ್ದೀವಿ. ಆ ಭಗವಂತನ ಆಶೀರ್ವಾದದಿಂದ ಹೀಗೆ ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮೆಲ್ಲರದ ಆಶಯ. ಹಾಗೆ ನಡೀತಾ ಇದೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತ ಪೂಜೆಗಳು, ಉತ್ಸವಗಳು, 5 ದಿನಗಳ ಉತ್ಸವಗಳು ನಡೆಯುತ್ತೆ. ಈಗ ನಾವು ಪ್ರತಿಷ್ಠಾ ದಿನ ಅಂತ ಪೂಜೆ ಮಾಡ್ತೀವಿ. ಉತ್ತರ ನಕ್ಷತ್ರದಲ್ಲಿ ಸ್ವಾಮಿ ಜನನಾಗಿರ್ತಕ್ಕಂಥ ಪೂಜೆಗಳು ಮಾಡ್ತೀವಿ. ಅಂದ್ರೆ ಅಲ್ಲಿ ಏನು ಪದ್ಧತಿ ಇದೆ ಅದೇ ರೀತಿ ಪದ್ಧತಿಗಳನ್ನು ಮಾಡ್ತಿದ್ದೀವಿ. ವರ್ಷಕ್ಕೆ 2 ಬಾರಿ ನಾವು ಪಡಿಪೂಜನ್ ಮಾಡ್ತೀವಿ, ಷಡಾಧಾರ ಪ್ರತಿಷ್ಠೆ ಮಾಡ್ತೀವಿ. ಮತ್ತೆ ನಮ್ಮ 18 ಮೆಟ್ಟಲುಗಳಿಗೆ ಪಡಿಪೂಜೆ ಅಂತಕ್ಕದ್ದು 2 ಬಾರಿ, ವರ್ಷಕ್ಕೆ 2 ಬಾರಿ ಮಾಡ್ತೇವೆ. ಅದು ತಂತ್ರಿಗಳು ಯಾವಾಗ ಫ್ರೀ ಆಗ್ತಾರೆ ಆ ಸಂದರ್ಭದಲ್ಲಿ, ಈ ಕಾರ್ತಿಕ ಮಾಸದಲ್ಲಿ ಆಗಿರ್ಬೋದು, ಅಥವಾ ಇಲ್ಲಂತ ಹೇಳಿದ್ರೆ ಮಾರ್ಗಶಿರ ಮಾಸ ಏನು ನಾವು ಡಿಸೆಂಬರ್ ಅಂತ ಹೇಳ್ತೀವಿ, ಈ ದಿನದಲ್ಲಿ ಆಗಿರ್ಬೋದು. ನಂತರ ನಾವು 15ನೇ ತಾರೀಕು ಅಂದ್ರೆ ಜ್ಯೋತಿ ಆದ ಮರುದಿನವೇ ಮತ್ತೆ ಇನ್ನೊಂದು ಪಡಿಪೂಜೆ ಅಂತಕ್ಕದ್ದು ಮಾಡ್ತೀವಿ. ಇದು ನಮ್ಮ ದೇವಸ್ಥಾನದ ಬಹಳ ವಿಶೇಷತೆ. ಇಲ್ಲಿರ್ತಕ್ಕಂಥ ಗುರುಸ್ವಾಮಿಗಳು ಕೂಡ ಬಹಳ ರೀತಿ ಅಚ್ಚುಕಟ್ಟಾಗಿ ಇಡಮುಡಿಯನ್ನ ಕಟ್ಟಿ ಭಕ್ತಾದಿಗಳಿಗೆ ಕ್ಷೇಮವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ನಮ್ಮ ಗುರುಗಳ ಅಧ್ಯಕ್ಷರಾದಂಥ ನಮ್ಮ ರಾಜು ಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಪ್ರಯಾಣ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಇಲ್ಲಿ ವಸತಿಗಳು ಇದ್ದಾವೆ. ಸೊ ಹೋಗುವಂತ ಜನಗಳಿಗೂ ಕೂಡ ನಾವು ಸಾಧ್ಯವಾದಷ್ಟು ಮಾರ್ಗದರ್ಶನ ಕೊಟ್ಟು ಕಳಿಸ್ತೀವಿ. ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ಯಾವುದೂ ನಿಮ್ಗೆ ಕೊರತೆ ಇಲ್ಲ. ಸ್ನಾನಕ್ಕೆ ಆಗ್ಬಹುದು, ಮಲಗಲಿಕ್ಕೆ ಆಗಿರ್ಬಹುದು, ಅಥವಾ ಊಟದ ವ್ಯವಸ್ಥೆ ಆಗಿರ್ಬೋದು, ಮಾಲೆ ಹಾಕೊಳ್ಳಿಕ್ಕೆ ಆಗ್ಬಹುದು. ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಯಾವುದು ನಮ್ಮ ದೇವಸ್ಥಾನದಲ್ಲಿ ಈ ತರದ್ದು ಕೊರತೆ ಇದೆ ಅಂತ ಹೇಳಕ್ಕಾಗಲ್ಲ. ಆಶ್ಲೇಷ ಬಲಿ ಪೂಜೆಗಳನ್ನು ಮಾಡ್ತೇವೆ. ನಾಗ ಸರ್ಪ ದೋಷಗಳನ್ನ ಏನು ಪರಿಹಾರ ಮಾಡ್ತೀವಿ ಅದನ್ನು ಪರಿಹಾರ ಮಾಡುವಂತ ಪೂಜೆ ಇದೆ ನಮ್ಮಲ್ಲಿ. ಇನ್ನೂ ಸಾಕಷ್ಟು ಏಕಾದಶಿ ಪೂಜೆಗಳು, ಹೋಮ ಹವನಗಳು, ಬೇಕಾದಷ್ಟು ಪೂಜೆಗಳನ್ನ ನಮ್ಮಲ್ಲಿ ನಡೀತಾ ಇದ್ದಾವೆ. ನಿಮಗೆ ಏನೇ ಬಂದರೂ ಕೂಡ
ಏನೇ ಇದ್ರೂ ಕೂಡ ನೀವು ಇಲ್ಲಿ ನಮ್ಮ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಸರ್ವಿಸ್ ಕೊಡ್ಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ. ನಮ್ಮ ದೇವಸ್ಥಾನದಲ್ಲಿ ಈ ವರ್ಷ ಬಹಳ ವಿಶೇಷವಾದಂತ ಒಂದು ದಿನ. ಯಾತಕ್ಕೆ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಅಧ್ಯಕ್ಷರಾದಂತ ಆರ್ ರಾಜು ಸ್ವಾಮಿ ಅವರು ಅವರ ಮಾರ್ಗದರ್ಶನದಿಂದ ಹಲವಾರು ಸ್ವಾಮಿಗಳು ಇಲ್ಲಿವರೆಗೂ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ. ಅದು ಅಲ್ಲದೆ ಸ್ವಾಮಿಗಳು ಮಾಲೆನ ಪ್ರಾರಂಭ ಮಾಡಿ 50 ವರ್ಷಗಳು ಸತತವಾಗಿ ಶಬರಿಮಲೆ ಯಾತ್ರೆ ಮಾಡೋದು ಅಷ್ಟು ಸಾಮಾನ್ಯವಾದಂತ ವಿಷಯ ಅಲ್ಲ. 50 ವರ್ಷ ಯಾರು ಜೀವಂತವಾಗಿರ್ತೀವಿ ಅನ್ನೋದೇ ಗೊತ್ತಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಅಂಥದ್ರಲ್ಲಿ 1 ವರ್ಷ ಕೂಡ ತಪ್ಪಿಸದೆ 50 ವರ್ಷ ಶಬರಿಮಲೆ ಹೋಗಿರ್ತಕ್ಕಂಥ ಮಹಾಗುರುಗಳು ಇವರು. ಈ ವರ್ಷ ಬಹಳ ವಿಶೇಷವಾಗಿ ಇವರಿಗೆ ನಮ್ಮ ಭಕ್ತ ವೃಂದದವರಿಂದ ಮತ್ತೆ ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಅದು ಗುರುವಂದನಾ ಕಾರ್ಯಕ್ರಮ ಅಂತ. ಆ ಗುರುವಂದನಾ ಕಾರ್ಯಕ್ರಮ ನೋಡಿ 17ನೇ ತಾರೀಕಿಂದ ನಮಗೆ ಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕು ಮತ್ತೆ 18ನೇ ತಾರೀಕು, ಡಿಸೆಂಬರ್ 17 ಮತ್ತೆ 18ನೇ ತಾರೀಕು, 19ನೇ ತಾರೀಕು ವಿಶೇಷವಾದಂತ ದಿನ. 20 ನಮ್ಮ ದೇವಸ್ಥಾನದ ಅಕ್ಕಪಕ್ಕ ರಾಜಬೀದಿಗಳಲ್ಲಿ ಸ್ವಾಮಿ ಅವರನ್ನ ನಾವು ಮೆರವಣಿಗೆಯಾಗಿ ರೂಪದಲ್ಲಿ ಕರ್ಕೊಂಡು ಹೋಗ್ತೇವೆ. 21ನೇ ತಾರೀಕು ಕಲೈಮಣಿ ವೀರಮಣಿ ಅವರ ಮಗ ರಾಜು ವೀರಮಣಿ ಅವರು ಇಲ್ಲಿ ಒಂದು ಸಂಗೀತ ಕಚೇರಿನ ಆರಂಭಿಸಿದ್ದೀವಿ. 19ನೇ ತಾರೀಕು ವಿಶೇಷವಾದಂತ ದಿನ. 19ನೇ ತಾರೀಕು ನಮ್ಮ ಈ ಸೌತ್ ಇಂಡಿಯಾದಲ್ಲಿ ಅಂದ್ರೆ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತೆ ಕೇರಳ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಂದ್ರೆ ಗುರುಸ್ವಾಮಿಗಳಂದ್ರೆ ಮಹಾ ಗುರುಸ್ವಾಮಿಗಳನ್ನ ನಾವು ಕರೆದು ಅವರಿಗೆ ಪಾದಪೂಜೆಯನ್ನ ಮಾಡಿ ಸನ್ಮಾನ ಕಾರ್ಯಕ್ರಮವನ್ನ ಅವತ್ತು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿನ ಯಾಕೆ ಈ ಸೌತ್ ಇಂಡಿಯಲ್ಲಿ ಇರ್ತಕ್ಕಂಥ ಈ ಸ್ವಾಮಿಗಳನ್ನೆಲ್ಲರನ್ನು ಕರೆಸ್ಬಿಟ್ಟು ಕೇಳ್ತಿದ್ದೀವಿ ಅಂತ ಹೇಳಿದ್ರೆ, ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದ್ರೆ ಇದು ಎಲ್ರಿಗೂ ಬರುವಂತ ಭಾಗ್ಯ ಅಲ್ಲ. 50 ವರ್ಷ ಪೂರ್ಣಗೊಳಿಸೋದು, ಶಬರಿಮಲೆಗೆ ಹೋಗಿ ಯಾತ್ರೆ ಮಾಡ್ಕೊಂಡ್ ಬರೋದು ಅಷ್ಟು ಸಾಧಾರಣವಾದಂತ ವಿಷಯ ಅಲ್ಲ. ಯಾಕೆಂದ್ರೆ 26 ವರ್ಷ ಇವರು ಪಾದಯಾತ್ರೆಯನ್ನು ಸಹಿತ ಬೆಂಗಳೂರಿನಿಂದ ಅಲ್ಲಿವರೆಗೂ ಪಾದಯಾತ್ರೆ ಮಾಡಿ 26 ವರ್ಷ ಸತತವಾಗಿ ಎರಿಮೆಲೆಯಿಂದ ಇವರು 48 ಮೈಲಿಗಳನ್ನ ಅಂತಕ್ಕದ್ದು ನಡ್ಕೊಂಡೋಗಿ ಬಹಳ ವಿಶೇಷವಾದಂತ ಸೇವೆ ಮಾಡಿರ್ತಕ್ಕಂಥ ಮಹಾಸ್ವಾಮಿಗಳು. ಹಾಗಾಗಿ ಅವರ ಈ ನಮ್ಮ ಈ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಮಹಾಗುರುಗಳ ಆಶೀರ್ವಾದ ಇವ್ರ ಮೇಲೂ ಬಿದ್ದು, ಇವರ ಆಶೀರ್ವಾದ ಅವ್ರ ಮೇಲೂ ಬಿದ್ದು, ಇವರು ಹೋಗಿ ಬಂದಿರತಕ್ಕಂಥ ಈ ಶಬರಿಮಲೆ 50 ವರ್ಷದ ಯಾತ್ರೆ ಎಲ್ಲಾ ಸ್ವಾಮಿಗಳಿಗೂ ಕೂಡ ಒದಗಿ ಬರಲಿ. ಎಲ್ಲಾ ಸ್ವಾಮಿಗಳು 50 ವರ್ಷ ಪೂರ್ತಿ ಮಾಡ್ಲಿ, 50 ವರ್ಷ ಅಲ್ಲದೆ ಇದ್ರು 100 ವರ್ಷ ಪೂರ್ತಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲಾ ಸ್ವಾಮಿಯ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಂತೇವೆ. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣು. 19ನೇ ತಾರೀಕು ಗುರುವಂದನಾ ಕಾರ್ಯಕ್ರಮ ಇದೆ. ನಮ್ಮ ದೇವಸ್ಥಾನದಿಂದ ಬರ್ತಕ್ಕಂಥ ಕಾರ್ಯಕ್ರಮ 17ರಿಂದ 21ನೇ ತಾರೀಕುವರೆಗೂ ಸತತವಾಗಿ 5 ದಿನಗಳ ಉತ್ಸವ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲಾ ಪ್ರತಿದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇವಸ್ಥಾನದ ಅತಿಥಿಯನ್ನು ಸತ್ಕಾರವನ್ನು ಸ್ವೀಕರಿಸಿ ನಮ್ಮ ಒಂದು ದೇವಸ್ಥಾನದಲ್ಲಿ ಬರ್ತಕ್ಕಂಥ ಏನು ಅನ್ನ ಸಂತರ್ಪಣೆ ಇದೆ ಅದಕ್ಕೂ ನೀವು ಭಾಗವಹಿಸಿ. ವಿಶೇಷವಾಗಿ ನಾವು ಒಂದು 4,000ದಿಂದ 5,000 ಜನಕ್ಕೆ 20ನೇ ತಾರೀಕು ದಿನ ನಾವು ಅನ್ನದಾನವನ್ನ ಏರ್ಪಡಿಸಿದ್ದೇವೆ. ಆ ಅನ್ನದಾನದಲ್ಲಿ ಬಂದು ಎಲ್ಲ ಮಹಾ ಅನ್ನದಾನ ಅಂತ ಹೇಳ್ತಾರೆ. ಅದನ್ನ ಖಂಡಿತವಾಗ್ಲೂ ಎಲ್ಲಾ ಭಕ್ತಾದಿಗಳು ಬಂದು ಆ ಒಂದು ಪ್ರಸಾದವನ್ನ ಸ್ವೀಕರಿಸಿ ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ. ಸ್ವಾಮಿ ಶರಣಂ. ಈ ಕ್ಷೇತ್ರದ ಧರ್ಮಾಧಿಕಾರಿಯಾದ ರಾಜಸ್ವಾಮಿಯವರು ನಮ್ಮ ಗುರುಗಳು ಹಾಗೂ ನಮ್ಮ ಮೇನ್ 9 ಗುರುಗಳು ಇದರಲ್ಲಿ ಮೇನ್ ನಮ್ಮ ಕನ್ನಡ ಸ್ವಾಮಿ ಗುರುಸ್ವಾಮಿಯವರು ಇದ್ದಾರೆ. ಇವ್ರ ಮಾರ್ಗದರ್ಶನದಲ್ಲಿ ನಾವು ಈ ಕ್ಷೇತ್ರದಲ್ಲಿ ಟ್ರಾವೆಲ್ಸನ್ನು ಮಾಡಿದ್ದೀವಿ. ರಣ ಹೋಮ್ ಅಂತ ಊಟದ ವ್ಯವಸ್ಥೆಯಿಂದ ಹಿಡಿದು ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡ್ಬಂದು ಸ್ವಾಮಿಗಳನ್ನ ಸೇಫ್ಟಿಯಾಗಿ ಕರ್ಕೊಂಡ್ಬಂದು ಬಿಡೋ ಜವಾಬ್ದಾರಿ ನಮ್ಮ ದೇವಸ್ಥಾನದ ಕಡೆಯಿಂದ ನಮಗೆಲ್ಲ ಮಾರ್ಗದರ್ಶನ ಇವರಿಂದ ನಮ್ಗೆ ದೊರಕ್ತಾ ಇದೆ. ಹಾಗೂ ನಮ್ಮ ಪ್ರಧಾನಾಧಿಕಾರಿಯಾದ ರಾಜಸ್ವಾಮಿ ಅವ್ರದ್ದು 50ನೇ ವರ್ಷದ ಈಗ 19 ಡಿಸೆಂಬರಲ್ಲಿ ಫಂಕ್ಷನ್ ಇದೆ. ಎಲ್ಲ ಸ್ವಾಮಿ ಹಾಗೂ ಫ್ರೆಂಡ್ಸ್ಗಳೆಲ್ಲ ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಾಹಿತಿಯನ್ನು ತಿಳಿಸ್ಕೊಟ್ಟಿಗೆ ತುಂಬಾ ಧನ್ಯವಾದಗಳು. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಬಂದು ದೇವರ ಅನುಗ್ರಹವನ್ನು ಪಡೆಯಿರಿ. ಹಾಗೆ ಈ ವಿಡಿಯೋಲಿ ತುಂಬ ವಿಶೇಷತೆ ಇದೆ. ಈ ಫುಲ್ ವಿಡಿಯೋವನ್ನು ನಾವು ಯೂಟ್ಯೂಬಲ್ಲಿ ಹಾಕಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನೆಲ್ ನಮ್ಮ ಬಯೋಲಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.